ತನ್ನನ್ನೇ ನಮಗೋಸ್ಕರ ಯಜ್ಞವಾಗಿ ಸಮರ್ಪಿಸಿಕೊಂಡು ನಮ್ಮನ್ನು ಪಾಪದಿಂದಲೂ ಶಾಪದಿಂದಲೂ ನಿತ್ಯ ನಾಶನದಿಂದಲೂ ಬಿಡಿಸಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸತ್ಯವೇದದ ಮತ್ತೊಂದು ಹೊಸ ಪುಸ್ತಕದ ಅಧ್ಯಯನವನ್ನು ಆರಂಭಿಸಲಿದ್ದೇವೆ. ಆ ಪುಸ್ತಕ ಯಾವುದೆಂದರೆ ಸತ್ಯವೇದದಲ್ಲಿ 41ನೇ ಪುಸ್ತಕ ಹಾಗೂ ಹೊಸ ಒಡಂಬಡಿಕೆಯಲ್ಲಿ 2ನೇ ಪುಸ್ತಕವಾಗಿರುವ ಮಾರ್ಕನು ಬರೆದ ಸುವಾರ್ತೆಯಾಗಿರುತ್ತದೆ. ಪ್ರಿಯರೇ, ಈ ಪುಸ್ತಕ ನಮಗೇನು ಹೊಸತಲ್ಲ, ಆದರೆ ಒಂದು ಮಾತು ಖಂಡಿತವಾಗಿಯೂ ನಿಜ. ಅದೇನೆಂದರೆ ಈ ಮಾರ್ಕನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಅನೇಕ ಹೊಸ ಸಂಗತಿಗಳನ್ನು ಕಲಿಯಲಿದ್ದೇವೆ. ಹೆಚ್ಚು ಸಮಯ ಕಳೆಯುವುದು ಬೇಡ, ಬನ್ನಿರಿ ಇಂದಿನ ಧ್ಯಾನದಲ್ಲಿ ನಾವು ಮಾರ್ಕನು ಬರೆದ ಸುವಾರ್ತೆಯ ಪೀಠಿಕೆಯನ್ನು ಧ್ಯಾನ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಇಂದಿನಿಂದ ಸತ್ಯವೇದದ ಹೊಸ ಒಡಂಬಡಿಕೆಯಲ್ಲಿನ 2ನೇ ಪುಸ್ತಕವಾಗಿರುವ ಮಾರ್ಕನು ಬರೆದ ಸುವಾರ್ತೆಯ ಧ್ಯಾನವನ್ನು ಪ್ರಾರಂಭಿಸಲಿದ್ದೇವೆ. ಆದುದರಿಂದ ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರಿಯರೇ, ಮಾರ್ಕನು ಬರೆದ ಸುವಾರ್ತೆಯನ್ನು ಸಮಯ ಕ್ರಮದಲ್ಲಿ ನೋಡುವುದಾದರೆ ಇದು ಮೊದಲು ಬರೆದ ಪುಸ್ತಕವಾಗಿದೆ ಮತ್ತು ಹೊಸ ಒಡಂಬಡಿಕೆಯ ಮೊದಲಿನ ಪುಸ್ತಕಗಳಲ್ಲಿ ಒಂದಾಗಿದೆ. ಇದನ್ನು ಕ್ರಿಸ್ತಶಕ 63ಕ್ಕಿಂತಲೂ ಮುಂಚೆ ರೋಮಿನಲ್ಲಿ ಬರೆದದ್ದಾಗಿರಬಹುದು ಎಂದು ತಿಳಿದುಕೊಳ್ಳುತ್ತೇವೆ. ಮಾರ್ಕನು ನಿಜವಾಗಿ ಅಪೊಸ್ತಲರಲ್ಲಿ ಒಬ್ಬನಲ್ಲ. ಮತ್ತಾಯನು, ಯೋಹಾನನು ಅಪೊಸ್ತಲರಾಗಿದ್ದರು. ಲೂಕನು ಅಪೊಸ್ತಲನಾದ ಪೌಲನ ಹತ್ತಿರದ ಸ್ನೇಹಿತನಾಗಿದ್ದು ಪೌಲನೊಂದಿಗೆ ನಿಕಟವಾಗಿದ್ದನು. ಪ್ರಿಯರೇ, ಸತ್ಯವೇದದಲ್ಲಿ ಮಾರ್ಕನೆನಿಸಿಕೊಳ್ಳುವ ಯೋಹಾನನು ಎಂಬುದಾಗಿ ನೋಡುತ್ತೇವೆ. ಯೋಹಾನ ಎಂಬುದು ಅವನ ಯಹೂದಿ ಹೆಸರು. ಮಾರ್ಕನೆಂಬುದು ಲ್ಯಾಟಿನ್ ಹೆಸರಾಗಿತ್ತು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು ಎಂಬುದಾಗಿ. ಪ್ರಿಯರೇ, ಸತ್ಯವೇದದಲ್ಲಿ ಮಾರ್ಕನೆನಿಸಿಕೊಳ್ಳುವ ಯೋಹಾನನ ಕುರಿತಾದ ಮೊದಲ ಪ್ರಸ್ತಾಪ ಇಲ್ಲಿಯೇ ಕಂಡುಬರುತ್ತದೆ. ಅವನ ತಾಯಿಯು ಯೆರೂಸಲೇಮಿನ ಸಭೆಯ ಒಬ್ಬ ಶ್ರೀಮಂತ ಹಾಗೂ ಪ್ರಮುಖ ಸ್ತ್ರೀಯಾಗಿದ್ದು ಅಲ್ಲಿನ ಸಭೆಯು ಅವಳ ಮನೆಯಲ್ಲಿ ಕೂಡಿಬರುತ್ತಿತ್ತು. ಮಾರ್ಕನು ಪೌಲನ ಮೊದಲ ಪ್ರಸಂಗ ಪ್ರಯಾಣದಲ್ಲಿ ಅವನೊಂದಿಗಿದ್ದನು. ಅವನು ಬಾರ್ನಬನ ಸೋದರ ಅಳಿಯನಾಗಿದ್ದನು ಎಂಬುದನ್ನು ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಬರೆಯುತ್ತಾನೆ. ಅಲ್ಲಿ ಹೀಗೆ ನೋಡುತ್ತೇವೆ: ನನ್ನ ಜೊತೆ ಸೆರೆಯವನಾದ ಅರಿಸ್ತಾರ್ಕನು ಬಾರ್ನಬನಿಗೆ ದಾಯಾದನಾಗಿರುವ ಮಾರ್ಕನು ನಿಮಗೆ ವಂದನೆ ಹೇಳುತ್ತಾರೆ. ಮಾರ್ಕನನ್ನು ಕುರಿತು ಅಪ್ಪಣೆಗಳನ್ನು ಹೊಂದಿದ್ದೀರಲ್ಲ, ಅವನು ನಿಮ್ಮ ಬಳಿಗೆ ಬಂದರೆ ಅವನನ್ನು ಸೇರಿಸಿಕೊಳ್ಳಿರಿ ಎಂಬುದಾಗಿ. ಹಾಗೆಯೇ ಪ್ರಿಯರೇ, ಮಾರ್ಕನು ಸೀಮೋನ ಪೇತ್ರನ ಆತ್ಮೀಯ ಮಗನಾಗಿದ್ದಿರಬೇಕು. ಯಾಕೆಂದರೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನನ್ನ ಮಗನಾದ ಮಾರ್ಕನು ಸಹ ವಂದನೆ ಹೇಳುತ್ತಾನೆ ಎಂಬುದಾಗಿ. ಮಾರ್ಕನ ಸುವಾರ್ತೆಯನ್ನು ಬಹುಕಾಲದವರೆಗೆ ಸೀಮೋನ್ ಪೇತ್ರನ ಸುವಾರ್ತೆಯೆಂದೇ ತಿಳಿದಿದ್ದರು. ಇದರ ಕುರಿತು ಮುಂದಕ್ಕೆ ನಾವು ತಿಳಿಯಲಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮಾರ್ಕನೆನಿಸಿಕೊಳ್ಳುವ ಯೋಹಾನನು ಪೌಲನ ಮೊದಲನೆಯ ಪ್ರಸಂಗ ಪ್ರಯಾಣಕ್ಕಿಂತ ಮೊದಲೇ ಪೌಲ ಬಾರ್ನಬರನ್ನು ಸೇರಿಕೊಂಡಿದ್ದನು. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಸಲಾಮೀಸಿಗೆ ಸೇರಿದಾಗ ಯಹೂದ್ಯರ ಸಭಾಮಂದಿರಗಳಲ್ಲಿ ದೇವರ ವಾಕ್ಯವನ್ನು ಪ್ರಸಿದ್ಧಿಪಡಿಸಿದರು. ಯೋಹಾನನು ಪರಿಚಾರಕನಾಗಿ ಅವರ ಸಂಗಡ ಇದ್ದನು ಎಂಬುದಾಗಿ. ಆದರೆ ಇವನು ಪಂಪುಲ್ಯದ ಪೆರ್ಗದಲ್ಲಿ ಹಿಂದೆ ನಿಂತನು. ಬಹುಶಃ ಅವನು ಪುಕ್ಕಲು ಸ್ವಭಾವದವನಾಗಿದ್ದಿರಬಹುದು. ಅವನು ಹಿಂದೆ ನಿಂತದಕ್ಕಾಗಿ ನಾವು ಅವನನ್ನು ಬೆಂಬಲಿಸಬೇಕಾಗಿಲ್ಲ. ಅವನಿಗೆ ಅದಕ್ಕೆ ತಕ್ಕುದಾದ ಕಾರಣವಿದ್ದಿರಬಹುದು. ಆದರೆ ಬಾರ್ನಬನ ಒತ್ತಾಯದ ಬಳಿಕವೂ ಪೌಲನು ತನ್ನ 2ನೆಯ ಪ್ರಯಾಣದಲ್ಲಿ ಅವನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಒಪ್ಪಲಿಲ್ಲ. ಅಂದರೆ ಮಾರ್ಕನು ತಮಗೆ ಮೋಸ ಮಾಡಿದನೆಂದು ಪೌಲನು ನೆನೆಸಿರಬಹುದು. ಪ್ರಿಯರೇ, ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 37 ಮತ್ತು 38ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಬಾರ್ನಬನು ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ತಮ್ಮ ಸಂಗಡ ಕರೆದುಕೊಂಡು ಹೋಗಬೇಕೆಂದಿದ್ದಾಗ ಪೌಲನು ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಂಪುಲ್ಯದಲ್ಲಿ ನಮ್ಮನ್ನು ಬಿಟ್ಟವನನ್ನು ಕರೆದುಕೊಂಡು ಹೋಗುವುದು ತಕ್ಕದಲ್ಲವೆಂದು ನೆನೆಸಿದನು. 39ನೇ ವಚನದಲ್ಲಿ ಹೀಗೆ ಬರೆದದೆ: ಈ ವಿಷಯದಲ್ಲಿ
ತೀಕ್ಷ್ಣ ವಾಗ್ವಾದ ಉಂಟಾಗಿ ಅವರು ಒಬ್ಬರನ್ನೊಬ್ಬರು ಅಗಲಿದರು. ಬಾರ್ನಬನು ಮಾರ್ಕನನ್ನು ಕರೆದುಕೊಂಡು ಸಮುದ್ರ ಮಾರ್ಗವಾಗಿ ಕುಪ್ರಾದೀಪಕ್ಕೆ ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮಗೆ ತಿಳಿದ ಪ್ರಕಾರ ಇಲ್ಲಿಂದ ಮುಂದಕ್ಕೆ ಮಾರ್ಕನ ವಿಚಾರ ಕಾಣದೆ ಹೋಗುತ್ತದೆ. ಅವನ ಸೇವೆಯ ಕುರಿತಾಗಿ ನಮಗೆ ಹೆಚ್ಚೇನು ತಿಳಿದಿರುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುವಾಗ ಈ ವಿಷಯದಲ್ಲಿ ಸಂಧಾನವಾಗಿತ್ತೆಂದು ತಿಳಿಯುತ್ತೇವೆ. ತಿಮೋಥೆನಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಪೌಲನು ತನ್ನ ಕೊನೆ ಪತ್ರ ಬರೆಯುವಾಗ ಹೀಗೆ ಬರೆದಿದ್ದಾನೆ: ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ, ಮಾರ್ಕನನ್ನು ಸಂಗಡ ಕರೆದುಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ಈ ಸುವಾರ್ತೆಯಲ್ಲಿ ತನ್ನ ಕುರಿತಾಗಿ ಮಾರ್ಕನು ಎಲ್ಲಿಯಾದರೂ ತಿಳಿಸಿದ್ದಾನೋ? ಆಲೋಚಿಸಿ ನೋಡಿರಿ. ಆದರೆ ಈ ಕುರಿತಾಗಿ ಯೋಚಿಸುವುದಕ್ಕೆ ಯಾವ ಆಧಾರವೂ ಇರುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮಾರ್ಕನು ತನ್ನ ಸುವಾರ್ತೆಗೆ ಬೇಕಾದ ಮಾಹಿತಿಗಳನ್ನು ಪೇತ್ರನಿಂದ ಪಡೆದಿರಬಹುದೆಂದು ಕೆಲವರ ಅಭಿಪ್ರಾಯ. ಇನ್ನೂ ಕೆಲವರು ಸುವಾರ್ತೆಯ ವಿವರಗಳನ್ನು ಪೌಲನಿಂದ ಪಡೆದನೆಂದು ಹೇಳುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದಲ್ಲಿ ಇರುವಂಥ 4 ಸುವಾರ್ತೆಗಳು ಯಾಕೆ ಬರೆಯಲ್ಪಟ್ಟಿವೆ? ಇದಕ್ಕೆ ಒಂದು ಕಾರಣವೇನೆಂದರೆ, ಪ್ರತಿಯೊಂದು ಸುವಾರ್ತೆಯು ಒಂದು ವಿಧದ ಜನರ ವರ್ಗಕ್ಕೆ ಬರೆದದ್ದಾಗಿದೆ. ಮತ್ತಾಯನ ಸುವಾರ್ತೆ ಇಸ್ರಾಯೇಲ್ ಜನಾಂಗಕ್ಕೆ ಬರೆದದ್ದು, ಅದು ಧಾರ್ಮಿಕ ವ್ಯಕ್ತಿಗಳಿಗಾಗಿ ಬರೆದದ್ದು. ಹಾಗೆಯೇ ಮಾರ್ಕನ ಸುವಾರ್ತೆ ರೋಮಾಯರಿಗಾಗಿ ಬರೆದದ್ದು, ಅದು ರೋಮಾಯರ ಕಾಲಾವಧಿಗೆ ತಕ್ಕುದಾಗಿತ್ತು. ರೋಮಾಯರು ಬಲಶಾಲಿಗಳಾಗಿದ್ದರು. ಅವರು ಇಡೀ ಜಗತ್ತನ್ನು ತಮ್ಮ ಹತೋಟಿಗೆ ತಂದುಕೊಂಡಿದ್ದರು. ತಮ್ಮ ರಾಜ್ಯದಲ್ಲಿ ನ್ಯಾಯ ಶಾಂತಿಗಳನ್ನು ಸ್ಥಾಪಿಸಿ, ಒಳ್ಳೆಯ ರಸ್ತೆಗಳನ್ನು ನಿರ್ಮಿಸಿ, ನೀತಿ ಶಿಸ್ತುಗಳಿಂದ ಆಡಳಿತ ನಡೆಸಿ ಜನರಿಗೆ ರಕ್ಷಣೆ ಒದಗಿಸಿದ್ದರು. ಆದರೆ ಅದು ಬಲಾತ್ಕಾರದ ಶಾಂತಿಯಾಗಿತ್ತು. ರೋಮಾಯರ ಕಬ್ಬಿಣದ ಹಸ್ತ ಮಾನವರ ಮೇಲಿತ್ತು ಮತ್ತು ಅದಕ್ಕಾಗಿ ಅವರು ಬೆಲೆ ತೆರಬೇಕಾಗಿತ್ತು. ರೋಮ್ ಬಹು ಬಲಿಷ್ಠವಾದ ಚಕ್ರಾಧಿಪತ್ಯವಾಗಿತ್ತು. ಅವರು ಕೊಡುವ ಶಾಂತಿ ಜನರನ್ನು ಒತ್ತಾಯವಾಗಿ ಬಗ್ಗಿಸುವಂಥದ್ದಾಗಿತ್ತು. ಇಂಥ ಶಾಂತಿಯನ್ನು ವಿಶ್ವಸಂಸ್ಥೆಯು ಕೊಡಲು ಪ್ರಯತ್ನಿಸಿ ಸೋತು ಹೋಗಿದೆ. ಪಾಪಿ ಮಾನವನ ಕೈಯಲ್ಲಿ ಕೊಡಲ್ಪಟ್ಟಂಥ ಅಧಿಕಾರ, ನ್ಯಾಯ, ನೀತಿಗಳು ಭಯಂಕರವಾಗಿರುತ್ತದೆ. ಇಂಥ ಸಮಯದಲ್ಲೇ ಪವಿತ್ರಾತ್ಮನು ನಜರೇತಿನ ಯೇಸುವನ್ನು ಮುಂದಿರಿಸಿ ಆತನೇ ಲೋಕದ ನಿಜ ವಿಮೋಚಕನೆಂಬುದನ್ನು ತೋರಿಸುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಲೋಕಕ್ಕೆ ಮುಂದೆ ಬರಲಿರುವ ಏಕಚಕ್ರಾಧಿಪತಿಯು ಸೈತಾನನಿಗೆ ಸಂಬಂಧಪಟ್ಟವನಾಗಿರುತ್ತಾನೆ. ನಿಜವಾದ ವಿಮೋಚನೆ ಕೊಡಲು ಶಕ್ತನಾದವನು ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಪೌಲನು ಹೀಗೆ ಬರೆದದನ್ನು ನೋಡುತ್ತೇವೆ: ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು, ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟುಮಾಡುವಂಥದ್ದಾಗಿದೆ ಎಂಬುದಾಗಿ. ಪ್ರಿಯರೇ, ಈ ಬಲವು ಕರುಣೆ ತೋರಿಸುವಂಥದ್ದಾಗಿದೆ. ಕೈಸರನ ಆಳ್ವಿಕೆಯ ಕಾಲದಲ್ಲಿ ಜಗತ್ತು ಕರುಣೆಗಾಗಿ ಹಾತೊರೆಯುತ್ತಿದ್ದರೂ ಅವರಿಗೆ ದೊರಕಿದ್ದು ಅಧಿಕಾರದ ಆಡಳಿತ ಮಾತ್ರ. ಆ ಅಧಿಕಾರವನ್ನು ಯಾರೂ ಎದುರಿಸುವ ಧೈರ್ಯ ಮಾಡಲಿಲ್ಲ. ಅದರಿಂದ ತಪ್ಪಿಸಿಕೊಳ್ಳುವ ಮಾರ್ಗವೇ ಇಲ್ಲವೇನೋ ಎಂಬಂತಿರುವ ಕಾಲದಲ್ಲಿ ದೇವರು ನಿರೀಕ್ಷೆಯ ಸಂದೇಶವನ್ನು ಕಳುಹಿಸಿದನು. ಈ ಸಂದೇಶವೇ ಮಾರ್ಕನ ಸುವಾರ್ತೆಯಲ್ಲಿ ತಿಳಿಸಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ಮಾರ್ಕನು ಪೇತ್ರನಿಂದ ದೊರೆತ ವಿವರಗಳನ್ನು ತನ್ನ ಸುವಾರ್ತೆಯಲ್ಲಿ ಬರೆದನು. ಆದಿಸಭೆಯು ಇದನ್ನು ಸತ್ಯವೆಂದು ತಿಳಿದು ಅಂಗೀಕರಿಸಿತು. ಆದಿ ಸಭಾಪಿತೃಗಳಲ್ಲಿ ಒಬ್ಬನಾದ ಪಪಿಯಸನು ಈ ಕುರಿತು ಹೇಳುತ್ತಾ, ಪೇತ್ರನಿಂದ ವಿವರ ಸಂಗ್ರಹಿಸಿದ ಮಾರ್ಕನು ತನಗೆ ನೆನಪಿರುವುದನ್ನೆಲ್ಲ ಬರೆದನು. ಆದರೆ ಕ್ರಿಸ್ತನು ಹೇಳಿದ ಕ್ರಮದಲ್ಲಾಗಲಿ ಕಾರ್ಯದ ಕ್ರಮದಲ್ಲಾಗಲಿ ಬರೆಯಲಿಲ್ಲ ಎಂದು ಹೇಳುತ್ತಾನೆ. ಮುಂದುವರೆದು ನಾವು ನೋಡುತ್ತೇವೆ, ಯುಸೇಬೀಸಿಯನು ಹೇಳಿದಂತೆ ಪೇತ್ರನಿಂದ ಈ ವೃತ್ತಾಂತಗಳನ್ನೆಲ್ಲ ಕೇಳಿದವರು ಒಮ್ಮೆ ಮಾತ್ರ ಕೇಳಿ ತೃಪ್ತಿ ಪಡೆದೆ, ಬಾಯಿ ಮಾತಿನಲ್ಲಿ ಕೇಳಿ ಸಾಕಾಗದೆ, ತಾವು ಕೇಳಿ ಹೊಂದಿದ ಈ ಬೋಧನೆಗಳನ್ನು ಬರಹದ ಮೂಲಕ ದಾಖಲಿಸಬೇಕೆಂದು ಮಾರ್ಕನನ್ನು ಕೇಳಿಕೊಂಡರು. ಹೀಗೆ ಮಾರ್ಕನ ಮೂಲಕವಾಗಿ ನಮಗೆ ಸೀಮೋನ್ ಪೇತ್ರನ ಸುವಾರ್ತೆಯು ದೊರಕಿತು. ಸೀಮೋನ್ ಪೇತ್ರನು ಚಟುವಟಿಕೆ ವ್ಯಕ್ತಿಯಾಗಿದ್ದರಿಂದ ಮಾರ್ಕನ ಸುವಾರ್ತೆ ಕೂಡ ಚಟುವಟಿಕೆಯಿಂದ ಕೂಡಿದ್ದಾಗಿದೆ. ಮುಂದುವರೆದು ನಾವು ನೋಡುತ್ತೇವೆ, ಮಾರ್ಕನ ಸುವಾರ್ತೆಯಲ್ಲಿ ಯೇಸು ರಾಜತ್ವದ ಪೋಷಾಕುಗಳನ್ನು ಬದಿಗಿರಿಸಿ ಸೇವೆಯ ಅಂಗವಸ್ತ್ರವನ್ನು ಕಟ್ಟಿಕೊಂಡಿರುತ್ತಾನೆ. ಮತ್ತಾಯನಲ್ಲಿ ಆತನು ಅರಸನು,
ಮಾರ್ಕನಲ್ಲಿ ಆತನು ಸೇವಕನು. ಆದರೆ ಅವನು ಮನುಷ್ಯರ ಸೇವಕನಲ್ಲ, ದೇವರ ಸೇವಕನು. ಮಾರ್ಕನು ಕರ್ತನಾದ ಯೇಸುವಿನ ಮಾತಿನಲ್ಲೇ ಅದನ್ನು ತಿಳಿಸುತ್ತಾನೆ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 45ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಾರ್ಕನ ಸುವಾರ್ತೆಯಲ್ಲಿ ಯೇಸುವನ್ನು ಯೆಹೋವನ ಸೇವಕನೆಂಬುದಾಗಿ ಚಿತ್ರಿಸಲಾಗಿದೆ. ಇದು ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 1 ಮತ್ತು 2ನೇ ವಚನದ ಪ್ರವಾದನೆಯ ಮಾತನ್ನು ನೆರವೇರಿಸಿದಂತಾಗಿದೆ. ಅಲ್ಲಿ ಹೀಗೆ ನೋಡುತ್ತೇವೆ: ಇಗೋ, ನನ್ನ ಸೇವಕನು, ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು, ನನ್ನ ಪ್ರಾಣಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಇವನು ಅನ್ಯ ಜನಗಳಲ್ಲಿಯೂ ಸದ್ಧರ್ಮವನ್ನು ಪ್ರಚುರಪಡಿಸುವನು. ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿಯೇ ಕೇಳಿಸುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 1864ರಲ್ಲಿ ಬೆರ್ನಾರ್ಡ್ ಎಂಬವರು ಹೀಗೆ ಹೇಳಿದ್ದಾರೆ: ಕೊರ್ನೇಲ್ಯನಿಗೆ ಪೇತ್ರನು ಹೇಳಿದ ಮಾತು ಈ ಸುವಾರ್ತೆಯ ಧ್ಯೇಯವಾಕ್ಯದಂತಿದೆ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರನ್ನು ಗುಣಮಾಡುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ ಎಂಬುದಾಗಿ. ಪ್ರಿಯರೇ, ಒಬ್ಬರು ಇದನ್ನು ಈ ರೀತಿಯಾಗಿ ಹೇಳಿದ್ದಾರೆ: ನಾನೊಂದು ಪುಸ್ತಕದಲ್ಲಿ ಹೀಗೆ ಓದಿದೆ, ಕ್ರಿಸ್ತನೆಂಬವನೊಬ್ಬನು ಒಳ್ಳೆಯದನ್ನು ಮಾಡುತ್ತಾ ಸಂಚರಿಸಿದನು. ಕೇವಲ ಸಂಚರಿಸುವವರಿಂದ ಒಬ್ಬನಿಗೆ ತೃಪ್ತಿಯಾಗುತ್ತದೋ ಎಂಬ ಗಲಿಬಿಲಿ ನನಗಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ತುಂಬಾ ಮಂದಿ ತಾವು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುತ್ತೇವೆಂದು ಹೇಳಿಕೊಳ್ಳುತ್ತಾರೆ. ಆದರೆ ಅವರು ಸಂಚರಿಸುತ್ತಾರೆ ಹೊರತು ಯಾವ ಒಳ್ಳೆಯದನ್ನೂ ಮಾಡುವುದಿಲ್ಲ. ಆದರೆ ಕರ್ತನಾದ ಯೇಸು ಪೂರ್ಣ ಮಾನವತ್ವದೊಂದಿಗೆ ತನ್ನ ದೈವತ್ವ ಸಹಿತವಾಗಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾ ಬಂದನು. ಇದು ಸುವಾರ್ತೆಯ ಪ್ರಾರಂಭ ಮಾತ್ರ. ಆತನು ಸತ್ತು ತಿರುಗಿ ಎದ್ದು ಬಂದನು. ಬಳಿಕ ತನ್ನವರಿಗೆ ಹೋಗಿರಿ ಎಂದು ಹೇಳಿದನು. ಅಲ್ಲಿಗೆ ಸುವಾರ್ತೆಯು ಪೂರ್ತಿಗೊಂಡಿತು. ಮಾರ್ಕನ ಬರಹದ ರೀತಿ ನೇರವಾಗಿದೆ. ಚಿಕ್ಕದಾದ ಮಾತುಗಳು, ಅತಿಯಾದ ಮಾತುಗಳನ್ನು ಉಪಯೋಗಿಸದೆ ನೇರವಾಗಿ ವಿಷಯಕ್ಕೆ ಬರುತ್ತಾನೆ. ಇದು ಕಾರ್ಯಚಟುವಟಿಕೆ ಹಾಗೂ ಅವು ಪೂರ್ತಿಗೊಂಡದ್ದರ ಸುವಾರ್ತೆಯಾಗಿದೆ. ಯೇಸು ಹೆಚ್ಚಿನ ಮಾತುಗಳನ್ನಾಡದೆ ಕೆಲಸದಲ್ಲೇ ತೊಡಗಿರುವುದನ್ನು ನೋಡುತ್ತೇವೆ ಅಲ್ಲವೇ? ಹೌದು ಪ್ರಿಯರೇ, ಮುಂದುವರೆದು ನಾವು ನೋಡುವಾಗ ಈ ಸುವಾರ್ತೆ ಸರಳ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಅದು ಸಾಮಾನ್ಯ ಜನರಿಗಾಗಿ ಬರೆದದ್ದು. ಈ ಸುವಾರ್ತೆಯಲ್ಲಿ ಬಳಿಕ ಎಂಬ ಶಬ್ದವು ಬೇರೆಲ್ಲ ಶಬ್ದಗಳಿಗಿಂತ ಹೆಚ್ಚು ಸಲ ಬರೆಯಲ್ಪಟ್ಟಿದೆ. ಅದು 1331 ಬಾರಿ ಇದೆ. ಒಂದು ವೇಳೆ ಬೇರೆ ಯಾವ ಬರಹದಲ್ಲಾದರೂ ಹೀಗೆ ಬಳಿಕ ಎಂಬ ಶಬ್ದ ಅತಿಯಾಗಿ ಬಳಕೆಯಾಗಿದ್ದರೆ ನಾನು ಅದನ್ನು ಓದದೇ ಇರುತ್ತಿದ್ದೆ. ಆದರೆ ಸರಿಯಾಗಿ ಉಪಯೋಗಿಸಲ್ಪಟ್ಟಾಗ ಅದು ಒಂದು ಶಕ್ತಿಯುತವಾದ ಶಬ್ದವಾಗಿದೆ. ಅದು ಚಟುವಟಿಕೆಯನ್ನು ಸೂಚಿಸುವ ಶಬ್ದವಾಗಿದೆ. ಮುಂದಕ್ಕೆ ಏನೋ ಚಟುವಟಿಕೆ ಇದೆ ಎಂಬುದರ ಸೂಚಕವಾಗಿದೆ. ಅನೇಕರು ಮಾತಿನಲ್ಲಿ ಈ ಶಬ್ದ ಉಪಯೋಗಿಸುತ್ತಾರೆ. ಅದರ ಅರ್ಥ ಇನ್ನೇನೋ ಹೇಳುತ್ತಾರೆಂದು ಆಗಿದೆ. ಬಳಿಕ ಎಂಬ ಶಬ್ದದೊಂದಿಗೆ ಯಾವ ವಾಕ್ಯವೂ ಅಂತ್ಯವಾಗುವುದಿಲ್ಲ. ಯಾವಾಗಲೂ ಅದು ಮುಂದಿನ ಚಟುವಟಿಕೆಗೆ ಪ್ರಾರಂಭವಾಗಿರುತ್ತದೆ. ಪ್ರಿಯರೇ, ಮಾರ್ಕನು ರೋಮಿನಲ್ಲಿ ರೋಮನ್ನರಿಗಾಗಿ ಈ ಸುವಾರ್ತೆ ಬರೆದನೆಂದು ನಾನು ನಂಬುತ್ತೇನೆ. ಅವರು ಚಟುವಟಿಕೆಯವರು, ಕಾರ್ಯನಿರತರೂ ಆದವರಾಗಿದ್ದರು. ಯೇಸು ಈ ಕಾರ್ಯ ಮಾಡಲು ಶಕ್ತನೋ ಎಂಬ ಪ್ರಶ್ನೆಗೆ ಉತ್ತರಕ್ಕಾಗಿ ಕಾಯುತ್ತಿದ್ದರು. ಇಂಥ ಪುರುಷೊತ್ತಿಲ್ಲದವರಿಗಾಗಿ ಓದಲಿಕ್ಕೆಂದೇ ಈ ಸುವಾರ್ತೆ ಬರೆಯಲ್ಪಟ್ಟಿದೆ. ಹಳೆಯ ಒಡಂಬಡಿಕೆಯ ಕೆಲವೇ ಮಾತುಗಳು ಹೇಳಲ್ಪಟ್ಟಿದೆ ಮತ್ತು ಕೆಲವು ಯಹೂದಿ ಆಚಾರಗಳು ಇದರಲ್ಲಿ ತಿಳಿಸಲ್ಪಟ್ಟಿದೆ. ಇದು ಅನ್ಯ ದೇಶದವರಿಗಾಗಿ ಬರೆದದ್ದು ಎಂಬುದಕ್ಕೆ ಇದೂ ಒಂದು ಆಧಾರವಾಗಿದೆ. ಪ್ರಿಯರೇ, ಅರಸನಿಗೆ ವಂಶಾವಳಿಯ ಅಗತ್ಯವಿರುವುದರಿಂದ ಮತ್ತಾಯನು ವಂಶಾವಳಿಯನ್ನು ತನ್ನ ಸುವಾರ್ತೆಯಲ್ಲಿ ಕೊಡುತ್ತಾನೆ. ಆದರೆ ಸೇವಕನಿಗೆ ವಂಶಾವಳಿ ಅಗತ್ಯವಿಲ್ಲವಾದ್ದರಿಂದ ಮಾರ್ಕನು ಇಲ್ಲಿ ಅದನ್ನು ಕೊಡುವುದಿಲ್ಲ. ಸೇವಕನು ಕೆಲಸ ಮಾಡಬೇಕಾಗಿದೆಯಲ್ಲವೇ? ಆದ್ದರಿಂದ ಸೇವಕನ ವಿಚಾರದಲ್ಲಿ ಮಾರ್ಕನು ಬರೆಯುವಾಗ ಚಟುವಟಿಕೆಯುಳ್ಳವನಾಗಿಯೇ ತೋರಿಸುತ್ತಾನೆ. ಪ್ರಿಯರೇ, ಈ ಸುವಾರ್ತೆಯಲ್ಲಿ ಯೇಸುವನ್ನು ಈ ರೀತಿಯಲ್ಲಿಯೇ ಚಿತ್ರಿಸಲಾಗಿದೆ.
ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮಾರ್ಕನು ಬರೆದ ಸುವಾರ್ತೆಯ ರೂಪರೇಖೆಗಳನ್ನು ನೋಡೋಣ. ಮೊದಲನೇದಾಗಿ ಯೇಸುವಿನ ಅರ್ಹತೆಗಳನ್ನು ನೋಡ್ತೇವೆ. ಇವುಗಳಲ್ಲಿ ಒಂದನೆಯದು, ಯೋಹಾನನು ಸೇವಕನನ್ನು ಪರಿಚಯಿಸುತ್ತಾನೆ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1-8 ವಚನಗಳು. ಎರಡನೇದಾಗಿ, ತಂದೆಯಾದ ದೇವರು ಸೇವಕರನ್ನು ಗುರುತಿಸುತ್ತಾನೆ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ. ಮೂರನೆಯದಾಗಿ, ಶೋಧನೆಯು ಸೇವಕರನ್ನು ಸ್ಥಾಪಿಸುತ್ತದೆ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಮತ್ತು 13ನೇ ವಚನ. ಕ್ರಿಯೆಗಳು, ನುಡಿಗಳು ಸೇವಕನ ಪೂರ್ಣ ಚಿತ್ರಣ ನೀಡುತ್ತವೆ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಿಂದ 13ನೇ ಅಧ್ಯಾಯ 37ನೇ ವಚನದವರೆಗೆ. ಪ್ರಿಯರೇ, ಮುಂದುವರೆದು ರೂಪರೇಖೆಗಳಲ್ಲಿ ನಾವು ನೋಡುತ್ತೇವೆ ಅದ್ಭುತ ಕಾರ್ಯಗಳು. ಅವುಗಳಲ್ಲಿ ಮೊದಲನೆಯದು ಸ್ವಸ್ಥತೆ, ಅಂದರೆ ಶಾರೀರಿಕವಾದದ್ದು. ಅವುಗಳಲ್ಲಿ ಮೊದಲನೆಯದು ಪೇತ್ರನ ಅತ್ತೆ ಮತ್ತು ಇತರರು ಸ್ವಸ್ಥವಾದದ್ದು. 1ನೇ ಅಧ್ಯಾಯ 29ನೇ ವಚನದಿಂದ 34ನೇ ವಚನದವರೆಗೆ. ಎರಡನೆಯದು ಕುಷ್ಠರೋಗಿ ಸ್ವಸ್ಥವಾದದ್ದು. 1ನೇ ಅಧ್ಯಾಯ 40ನೇ ವಚನದಿಂದ 45ನೇ ವಚನದವರೆಗೆ. ಮೂರನೆಯದು ಮೇಲ್ಚಾವಣಿಯಿಂದ ಇಳಿಸಲ್ಪಟ್ಟ ಪಾರ್ಶ್ವವಾಯು ರೋಗಿ. 2ನೇ ಅಧ್ಯಾಯ 1ನೇ ವಚನದಿಂದ 12ನೇ ವಚನದವರೆಗೆ. ನಾಲ್ಕನೆಯದು ಕೈಬತ್ತಿ ಹೋದ ವ್ಯಕ್ತಿ. 3ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ. ಐದನೆಯದು ಗಲಿಲಾಯ ಸಮುದ್ರದ ಬಳಿಯಲ್ಲಿ ಅನೇಕರು ಎಂಬುದಾಗಿ. 3ನೇ ಅಧ್ಯಾಯ 6ನೇ ವಚನದಿಂದ 10ನೇ ವಚನದವರೆಗೆ. ಆರನೆಯದು ರಕ್ತ ಕುಸುಮ ರೋಗಿ ಸ್ವಸ್ಥವಾದದ್ದು. 5ನೇ ಅಧ್ಯಾಯ 21ನೇ ವಚನದಿಂದ 34ನೇ ವಚನದವರೆಗೆ. ಏಳನೆಯದು ನಜರೇತಿನಲ್ಲಿ ಅನೇಕರು ಎಂಬುದಾಗಿ. 6ನೇ ಅಧ್ಯಾಯ 5ನೇ ಮತ್ತು 6ನೇ ವಚನಗಳು. ಎಂಟನೆಯದು ಶಿಷ್ಯರು ಗುಣಪಡಿಸಿದ್ದು ಎಂಬುದಾಗಿ. 6ನೇ ಅಧ್ಯಾಯ 13ನೇ ವಚನ. ಒಂಬತ್ತನೆಯದು ಗೆನೇಜರೇತ್ ಪ್ರದೇಶದಲ್ಲಿ ಅನೇಕರು. 6ನೇ ಅಧ್ಯಾಯ 53ನೇ ವಚನದಿಂದ 56ನೇ ವಚನದವರೆಗೆ. ಹತ್ತನೆಯದು ದೆಕಪೋಲಿಯ ಕಿವುಡ ಹಾಗೂ ಕುರುಡನ ಬಗ್ಗೆ. 7ನೇ ಅಧ್ಯಾಯ 31ನೇ ವಚನದಿಂದ 37ನೇ ವಚನದವರೆಗೆ. 11ನೆಯದು ಬೆತ್ಸಾಯಿದದ ಕುರುಡ. 8ನೇ ಅಧ್ಯಾಯ 22ನೇ ವಚನದಿಂದ 26ನೇ ವಚನದವರೆಗೆ ನೋಡುತ್ತೇವೆ. 12ನೆಯದು ಕುರುಡನಾದ ಬಾರ್ತಿಮಾಯನ ಬಗ್ಗೆ. 10ನೇ ಅಧ್ಯಾಯ 46ನೇ ವಚನದಿಂದ 52ನೇ ವಚನದವರೆಗೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ರೂಪರೇಖೆಯ ಅದ್ಭುತ ಕಾರ್ಯಗಳ ವಿಚಾರದಲ್ಲಿ ಎರಡನೇದನ್ನು ನೋಡುತ್ತೇವೆ. ಅದು ಪ್ರಕೃತಿ ಅಥವಾ ಪ್ರಾಕೃತಿಕ ಎಂಬುದಕ್ಕೆ ಸಂಬಂಧಪಟ್ಟದಾಗಿದೆ. ಅವುಗಳಲ್ಲಿ ಮೊದಲನೆಯದು ಬಿರುಗಾಳಿಯನ್ನು ನಿಲ್ಲಿಸಿದ್ದು. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನದಿಂದ 41ನೇ ವಚನದವರೆಗೆ. ಎರಡನೆಯದು 5,000 ಜನರಿಗೆ ಊಟ ಕೊಟ್ಟದ್ದು. 6ನೇ ಅಧ್ಯಾಯ 32ನೇ ವಚನದಿಂದ 44ನೇ ವಚನದವರೆಗೆ. ಮೂರನೆಯದು ಸಮುದ್ರದ ಮೇಲೆ ನಡೆದದ್ದು. 6ನೇ ಅಧ್ಯಾಯ 45ನೇ ವಚನದಿಂದ 52ನೇ ವಚನದವರೆಗೆ. ನಾಲ್ಕನೆಯದು 4,000 ಜನರಿಗೆ ಊಟ ಕೊಟ್ಟದ್ದು. 8ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದವರೆಗೆ. ಐದನೆಯದು ಅಂಜೂರದ ಮರಕ್ಕೆ ಶಾಪ ಎಂಬುದಾಗಿ. 11ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ನೋಡುತ್ತೇವೆ. ಮುಂದುವರೆದು ನಾವು ನೋಡುತ್ತೇವೆ ಅದ್ಭುತ ಕಾರ್ಯಗಳ ವಿಚಾರದಲ್ಲಿ ಮೂರನೆಯದು ದೆವ್ವಗಳು. ಆತ್ಮಿಕ ಸ್ವಸ್ಥತೆಯ ಬಗ್ಗೆ ಇದನ್ನು ಕಾಣುತ್ತೇವೆ. ಅದರಲ್ಲಿ ಮೊದಲನೆಯದು ಸಭಾಮಂದಿರದಲ್ಲಿನ ಮನುಷ್ಯ. 1ನೇ ಅಧ್ಯಾಯ 21ನೇ ವಚನದಿಂದ 27ನೇ ವಚನದವರೆಗೆ. ಎರಡನೆಯದು ಕಪೆರ್ನೌಮಿನಲ್ಲಿ ಅನೇಕ ದೆವ್ವಗಳು ಎಂಬುದಾಗಿ. 1ನೇ ಅಧ್ಯಾಯ 32ನೇ ವಚನದಿಂದ 34ನೇ ವಚನದವರೆಗೆ. ಮೂರನೆಯದು ಗಲಿಲಾಯದಲ್ಲಿ ದೆವ್ವಗಳು. 1ನೇ ಅಧ್ಯಾಯ 39ನೇ ವಚನ. ನಾಲ್ಕನೇದಾಗಿ ಗಲಿಲಾಯ ಸಮುದ್ರದ ಬಳಿಯಲ್ಲಿ ಅಶುದ್ಧ ಆತ್ಮಗಳು ಎಂಬುದಾಗಿ ನೋಡುತ್ತೇವೆ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 11 ಮತ್ತು 12ನೇ ವಚನಗಳು. ಐದನೇದಾಗಿ ಆತನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆಂದು ಶಾಸ್ತ್ರಿಗಳ ಆರೋಪ. 3ನೇ ಅಧ್ಯಾಯ 22ನೇ ವಚನದಿಂದ 30ನೇ ವಚನದವರೆಗೆ. ಆರನೇದಾಗಿ ಗೆರಸೇನರ ಸೀಮೆಯಲ್ಲಿ ದೆವ್ವ ಹಿಡಿದವನು. 5ನೇ ಅಧ್ಯಾಯ 1ರಿಂದ 20 ವಚನದವರೆಗೆ. ಏಳನೇದಾಗಿ ಅನ್ಯ ಮತಸ್ಥಳ ದೆವ್ವ ಹಿಡಿದ ಮಗಳು ಎಂಬುದಾಗಿ. 7ನೇ ಅಧ್ಯಾಯ 24ನೇ ವಚನದಿಂದ 30ನೇ ವಚನದವರೆಗೆ. 8ನೇದಾಗಿ ದೆವ್ವ ಹಿಡಿದ ಮೂರ್ಛಾರೋಗಿ ಹುಡುಗನು ಎಂಬುದಾಗಿ. 9ನೇ ಅಧ್ಯಾಯ 14ನೇ ವಚನದಿಂದ 29ನೇ ವಚನದವರೆಗೆ ನೋಡುತ್ತೇವೆ. ಮುಂದುವರೆದು ಪ್ರಿಯರೇ, ಅದ್ಭುತ ಕಾರ್ಯಗಳ ವಿಚಾರ ನೋಡುವಾಗ 4ನೆಯ ಸಂಗತಿಯೇ ಸತ್ತವರೊಳಗಿಂದ ಎಬ್ಬಿಸಿದ್ದು. ಇದು ಅಲೌಕಿಕವಾದ ವಿಚಾರದಲ್ಲಿ ನೋಡುತ್ತೇವೆ. ಯಾಯಿರನ ಮಗಳು. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ
35ನೇ ವಚನದಿಂದ 43ನೇ ವಚನದವರೆಗೆ ಬರೆದದ್ದು ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಮಾರ್ಕನು ಬರೆದ ಸುವಾರ್ತೆಯ ರೂಪುರೇಖೆಗಳಲ್ಲಿ ಮುಂದುವರೆದು ನಾವು ನೋಡುತ್ತೇವೆ ಸಾಮ್ಯಗಳ ಬಗ್ಗೆ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 19ನೇ ವಚನದಿಂದ 13ನೇ ಅಧ್ಯಾಯದ 37ನೇ ವಚನದವರೆಗೆ 10 ಸಾಮ್ಯಗಳನ್ನು ನೋಡುತ್ತೇವೆ. ಅವುಗಳು ಯಾವುದೆಂದರೆ, ಮದುಮಗನು ಜೊತೆಗಿರುವಾಗ ಉಪವಾಸವಿಲ್ಲ, ಹಳೆ ವಸ್ತ್ರಕ್ಕೆ ಹೊಸದರ ತ್ಯಾಪೆ, ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷೆ ಬಿತ್ತುವವನು, ದೀಪ ಹಾಗೂ ಕೊಳಗ, ಬೆಳೆಯುವ ಬೀಜ, ಸಾಸಿವೆ ಬೀಜ, ದ್ರಾಕ್ಷಿ ತೋಟದಿಂದ ಫಲ ನಿರೀಕ್ಷಣ, ಅಂಜೂರದ ಮರ ಮತ್ತು ಪ್ರಯಾಣ ಹೊರಟ ಮನುಷ್ಯನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮಾರ್ಕನು ಬರೆದ ಸುವಾರ್ತೆಯ ಇತರ ಸಂಗತಿಗಳನ್ನು ನೋಡೋಣ. ಅವುಗಳು ಯಾವುದೆಂದರೆ, ದೇವರ ರಾಜ್ಯದ ಸುವಾರ್ತೆ ಸಾರಿದ್ದು, ಗಲಿಲಾಯದಲ್ಲಿ ಸಾರಿದ್ದು, ಸಬ್ಬತ್ತಿನ ವಿಚಾರ, ಹೊಸ ಸಂಬಂಧ, ನಜರೇತಿನ ಸಭಾಮಂದಿರ, 12 ಮಂದಿಯನ್ನು ಸುವಾರ್ತೆಗೆ ಕಳಿಸಿದ್ದು, 12 ಮಂದಿ ಹಿಂತಿರುಗಿ ಬಂದದ್ದು, ಫರಿಸಾಯರ ಖಂಡನೆ, ಹುಳಿಹಿಟ್ಟು ಇದರ ವಿವರಣೆ, ಕ್ರಿಸ್ತನ ಮರಣವನ್ನು ಮುಂತಿಳಿಸಿದ್ದು, ಹೆಚ್ಚಿನವರು ಯಾರು ಎಂಬುದರ ಬಗ್ಗೆ ಭೇದ ಭಾವವನ್ನು ಖಂಡಿಸಿದ್ದು, ನರಕ, ವಿವಾಹದ ವಿಚಾರ, ಐಶ್ವರ್ಯ, ಪ್ರಾರ್ಥನೆ, ಯೇಸುವಿನ ಅಧಿಕಾರ, ತೆರಿಗೆ, ಪುನರುತ್ಥಾನದ ವಿಚಾರಗಳು, ಮೊದಲನೆಯ ಮುಖ್ಯ ಆಜ್ಞೆ ಮತ್ತು ಮೆಸ್ಸಿಯನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಅನೇಕ ಘಟನೆಗಳು ಬರೆದಿದೆ. ಅವುಗಳು ಯಾವುದೆಂದರೆ, ಶಿಷ್ಯರನ್ನು ಕರೆದದ್ದು, ಸ್ನಾನಿಕನಾದ ಯೋಹಾನನ ಮರಣ, ರೂಪಾಂತರ ಹೊಂದಿದ್ದು, ಐಶ್ವರ್ಯವಂತನಾದ ಯುವಕ ಅಧಿಕಾರಿ, ಯಾಕೋಬ ಯೋಹಾನರ ಮಹದಾಶೆ, ಜಯದ ಪ್ರವೇಶ, ಯೇಸು ದೇವಾಲಯವನ್ನು ಶುದ್ಧಿಗೊಳಿಸಿದ್ದು, ಅಂಜೂರದ ಮರ ಒಣಗಿದ್ದು, ವಿಧವೆಯ ದುಗ್ಗಾಣಿ ಎಂಬುದಾಗಿ. ಮುಂದುವರೆದು ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಯೇಸುವಿನ ಮರಣ, ಹುಣುವಿಕೆ, ಪುನರುತ್ಥಾನ, ಸೇವಕನ ದೃಢಪಡಿಸುವಿಕೆ ಇವುಗಳನ್ನು ನೋಡುತ್ತೇವೆ. ಅವುಗಳಲ್ಲಿ ಕ್ರಮಬದ್ಧವಾಗಿ ನಾವು ನೋಡುವಾಗ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಯೇಸುವನ್ನು ಕೊಲ್ಲಿಸಲು ಸಂಚು, ಬೆಥಾನ್ಯದಲ್ಲಿನ ಊಟದಲ್ಲಿ ಯೇಸು, ಯೂದನು ಯೇಸುವನ್ನು ಹಿಡಿದುಕೊಡಲು ಒಪ್ಪಿಕೊಂಡದ್ದು, ಪಸ್ಕದ ಆಚರಣೆ, ಗೆತ್ಸೇಮನೆ ತೋಟದಲ್ಲಿ ಯೇಸುವನ್ನು ಹಿಡಿದದ್ದು, ಯೇಸುವಿನ ವಿಚಾರಣೆ, ಯೇಸುವನ್ನು ಕ್ರೂಜಿಗೆ ಹಾಕಿದ್ದು, ಹೂಣಿಟ್ಟದ್ದು, ಪುನರುತ್ಥಾನ ಮತ್ತು ದಿವಾರೋಹಣ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆಯಿಂದ ಇಂದಿನ ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ ಪೂರ್ಣವಾದ ರೂಪುರೇಖೆಯನ್ನು ಧ್ಯಾನ ಮಾಡಿಕೊಂಡೆವು. ಮಾರ್ಕನು ಯೇಸುವನ್ನು ಪರಿಪೂರ್ಣ ಸೇವಕನಾಗಿ ತನ್ನ ಕಾರ್ಯವನ್ನು ಮಾಡಿದ್ದಾನೆ ಎಂಬುದನ್ನು ತಿಳಿಯಪಡಿಸಿದ್ದಾನೆ. ಆದುದರಿಂದ ನಾವು ಕೂಡ ನಮ್ಮ ವಿಶ್ವಾಸದ ಜೀವಿತದಲ್ಲಿ ಯೇಸುವಿನಂತೆ ನಿಜವಾದ ಸೇವಾ ಮನೋಭಾವದಿಂದ ಆತನು ತೋರಿಸಿದ ಮಾದರಿಯಲ್ಲಿ ಜೀವಿಸೋಣ. ಆತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಯವರೆಗೂ ನೀವು ಮಾರ್ಕನು ಬರೆದ ಸುವಾರ್ತೆಯ ಪೀಠಿಕೆಯ ಭಾಗವನ್ನು ಅಧ್ಯಯನ ಮಾಡಿ, ಈ ಮೂಲಕ ಖಂಡಿತವಾಗಿಯೂ ನೀವು ತಿಳಿಯದೇ ಇದ್ದ ಅನೇಕ ಹೊಸ ವಿಷಯಗಳನ್ನು ಕಲಿತುಕೊಂಡಿದ್ದೀರಿ ಎಂದು ನಾನು ನಂಬುತ್ತೇನೆ. ಈ ಸುವಾರ್ತೆಯನ್ನು ಬರೆದ ಮಾರ್ಕನು ಯಾರಾಗಿದ್ದನು, ಅವನ ಹಿನ್ನೆಲೆ ಏನಾಗಿತ್ತು ಮತ್ತು ಅವನು ಯಾರೊಂದಿಗೆಲ್ಲ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದನು ಎಂಬುದನ್ನು ತಿಳಿದುಕೊಂಡೆವು. ಮಾರ್ಕನು ಸೀಮೋನ್ ಪೇತ್ರನ ಆತ್ಮೀಯ ಮಗನಾಗಿದ್ದನು ಮತ್ತು ತನ್ನ ಸುವಾರ್ತೆಗೆ ಬೇಕಾದ ಮಾಹಿತಿಗಳನ್ನು ಪೇತ್ರನಿಂದಲೇ ಪಡೆದಿರಬಹುದು ಎಂಬುದು ಕೆಲವರ ಅಭಿಪ್ರಾಯವಾಗಿರುತ್ತದೆ. ಇದರಿಂದಾಗಿ ಬಹುಕಾಲದವರೆಗೂ ಜನರು ಈ ಸುವಾರ್ತೆಯನ್ನು ಸೀಮೋನ್ ಪೇತ್ರನ ಸುವಾರ್ತೆ ಎಂದೇ ತಿಳಿದುಕೊಂಡಿದ್ದರು. ಕಾಲಾನುಕ್ರಮದಲ್ಲಿ ನೋಡುವುದಾದರೆ ಬರೆಯಲ್ಪಟ್ಟ ಪುಸ್ತಕಗಳಲ್ಲಿ ಈ ಸುವಾರ್ತೆಯು ಮೊದಲನೆಯ ಪುಸ್ತಕವಾಗಿರುವುದು ಎಂಬುದನ್ನು ತಿಳಿದುಕೊಳ್ಳುವಾಗ ಆಶ್ಚರ್ಯವಾಗುತ್ತದಲ್ಲವೇ? ಹೌದು ಪ್ರಿಯರೇ, ಇನ್ನೂ ಅನೇಕ ಆಶ್ಚರ್ಯಪಡಿಸುವಂಥ ಸಂಗತಿಗಳನ್ನು ಮುಂದಕ್ಕೆ ತಿಳಿದುಕೊಳ್ಳಲಿದ್ದೇವೆ. ಆದುದರಿಂದ ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಂಬಿಗಸ್ತನು ಕೃಪಾ ಸಂಪೂರ್ಣನಾದ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಅನುಗ್ರಹಿಸಿಕೊಟ್ಟಂಥ ಜೀವವುಳ್ಳ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯವನ್ನು ಪ್ರತಿಯೊಬ್ಬರು ಅರಿತುಕೊಳ್ಳುವಂತೆ ಜ್ಞಾನದ ಹೃದಯವನ್ನು ಎಲ್ಲರಿಗೂ ಅನುಗ್ರಹಿಸಿಕೊಡು. ನಿನ್ನ ವಾಕ್ಯದ ಮೂಲಕವಾಗಿ ಬಿಡುಗಡೆಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ನಿರೀಕ್ಷೆಯನ್ನು ಹೊಂದಿದವರಾಗಿ
ಪ್ರತಿಯೊಬ್ಬರೂ ನಿತ್ಯ ಜೀವದ ನಿರೀಕ್ಷೆಯಲ್ಲೇ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡಬೇಕಾಗಿ ಬೇಡುತ್ತೇವೆ. ಸ್ವಾಮಿ, ನಿನ್ನಿಂದ ದೂರವಾದಂಥ, ನಿನ್ನ ವಾಕ್ಯವನ್ನು ಅಸಡ್ಡೆ ಮಾಡಿದಂಥ ಎಲ್ಲರ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡಿ ವಾಕ್ಯದ ಬಳಿಗೆ ಬರುವಂತೆ ನೀನು ನಡೆಸಬೇಕಾಗಿ ಯೇಸುವೆ ನಿನ್ನ ಮುದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಇಂದಿನ ಕಾರ್ಯಕ್ರಮವು ನಿಮ್ಮೆಲ್ಲರಿಗೆ ಬಹು ಆಶೀರ್ವಾದದಾಯಕವಾಗಿದೆ ಎಂದು ನಾವು ನಂಬುತ್ತೇವೆ. ಆದುದರಿಂದ ಹಿಂದೆ ನಾವು ತಿಳಿಸಿದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ತಿರುಗಿ ಭೇಟಿಯಾಗೋಣ. ವಂದನೆಗಳು.